नमः प्रणवार्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये नमः। अचतुर्वदनो ब्रह्मा द्विबाहुरपरो हरिः अपाललोचनः शम्भुः भगवान् बादरायणः शङ्करम् शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयम् करुणालयम् नमामि भगवत्पादम् शङ्करम् लोकशङ्करम्। सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ भारती करुणापात्रम् भारती पदभूषणम् भारती पदमारूढम् भारती तीर्थमाश्रये विद्या विनय संपन्नम् वीतरागम् विवेकिनम् वन्दे वेदान्त तत्त्वज्ञम् विधुशेखर भारतीम् वन्दे तम् सच्चिदानन्दम् यतिवर्यम् महामतिम् वेद वेदान्त सारज्ञम् सद्गुरुम् प्रणतोऽस्म्यहम् श्रीगुरुम् प्रणतोऽस्म्यहम्। सदाहम् सम्प्रदायज्ञम् संयमीन्द्रम् सदाश्रयम् सद्गुरुम् सच्चिदानन्दम् सदाचारम् समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्याम् नमः। नमो नमः सद्गुरुपादुकाभ्याम्। ಸದ್ಗುರು ಭಕ್ತರು ಭಗವದ್ಭಕ್ತರು ತತ್ವ ಜಿಜ್ಞಾಸು ಸಾಧಕರು ಮುಮುಕ್ಷುಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮ ಪೂರ್ವಕವಾದ ಆದರ ಪೂರ್ವಕವಾದ ಸುಸ್ವಾಗತ. ಇಂದು ಶ್ರೀಮತಿ ವಿಶ್ವಾವಸುನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶೀರ್ಷ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ತಿಥಿ. ನಾಳೆಗೆ ಮಾರ್ಗಶೀರ್ಷ ಮಾಸ ಸಂಪನ್ನಗೊಂಡು ನಾಡಿದ್ದರಿಂದ ಪುಷ್ಯ ಮಾಸ ಪ್ರಾರಂಭವಾಗ್ತಾ ಇದೆ. 2025 ಇಸವಿ ಡಿಸೆಂಬರ್ ಮಾಹೆಯಲ್ಲಿ ಇಂದು ಗುರುವಾರ 18ನೇ ತಾರೀಖಿನ ಶುಭೋದಯವನ್ನು ಸುಪ್ರಭಾತವನ್ನು ಮಂಗಳ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ
ಮೂರನೇ ಅಧ್ಯಾಯ, ಮೂರನೇ ಶ್ಲೋಕ. ನೈಷ್ಕರ್ಮ್ಯ ಸಿದ್ಧೌ ತೃತೀಯಾಧ್ಯಾಯೇ ತೃತೀಯ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಸಾಮಾನಾಧಿಕರಣ್ಯಂಚ ವಿಶೇಷಣ ವಿಶೇಷ್ಯತಾ ಲಕ್ಷ್ಯ ಲಕ್ಷಣ ಸಂಬಂಧ ಪದಾರ್ಥ ಪ್ರತ್ಯಗಾತ್ಮನ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಅದ್ಭುತವಾದ ಶ್ಲೋಕ. ತತ್ವಮಸಿ ವಾಕ್ಯಕ್ಕೆ ಹೇಗರ್ಥವನ್ನ ಮಾಡಿಕೊಂಡರೆ ಅದರಿಂದ ನಮಗೆ ಅವಾಚ್ಯಾರ್ಥ ಜ್ಞಾನವಾಗುತ್ತದೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ. ಈ ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ, ನೋಡ್ಕೊಳ್ಳಿ. ಸಾಮಾನಾಧಿಕರಣ್ಯಂ ಪ್ರಥಮಂ ಪದಂ ಚ ದ್ವಿತೀಯಂ ಪದಂ ವಿಶೇಷಣ ವಿಶೇಷ್ಯತಾ ತೃತೀಯಂ ಪದಂ ಲಕ್ಷ್ಯ ಲಕ್ಷಣ ಸಂಬಂಧ ಚತುರ್ಥಂ ಪದಂ ಪದಾರ್ಥ ಪ್ರತ್ಯಗಾತ್ಮನಾಂ ಇತಿ ಪಂಚಮಂ ಪದಂ. ಅಸ್ಮಿನ್ ಶ್ಲೋಕೆ ಪಂಚಪದಾನಿ ಸಂತಿ. ಅತಃ ಅಯಂ ಶ್ಲೋಕಃ ಪಂಚಪದಾತ್ಮಕಃ. ಪಂಚ ಪದ ಲಕ್ಷಣ ಶ್ಲೋಕಃ. ಪಂಚ ಪದವೇ ಹೊರತು ಪಂಚಪಾದವಲ್ಲ. 2 ಪಾದಗಳು, 5 ಪದಗಳಿವೆ. ಪೂರ್ವಾರ್ಧದಲ್ಲಿ ಅಂದರೆ ಪ್ರಥಮ ದ್ವಿತೀಯ ಪಾದಗಳಲ್ಲಿ 3 ಪದಗಳು. 3 ಮತ್ತು 4ನೇ ಪಾದಗಳಲ್ಲಿ 2 ಪದಗಳು. 3 + 5 ಪದಗಳೇ. 5 ಪದಗಳಿಂದ ಸಂಗ್ರಹಿತವಾಗಿರುವ ಶ್ಲೋಕವಿದು. ಬಹಳ ಚೆನ್ನಾಗಿ ನಿಧಾನವಾಗಿ ಅರ್ಥ ಮಾಡ್ಕೊಂಡು. ಭಗವತ್ಪಾದ ಸ್ವರೇಶ್ವರಾಚಾರ್ಯರವರು ಈ ಶ್ಲೋಕಕ್ಕೆ ಒಂದು ಸುಂದರವಾದ ಪೀಠಿಕಾ ವಾಕ್ಯವನ್ನು ಬರೆದಿದ್ದಾರೆ. ಏವಂ ಕೃತಾನ್ವಯ ವ್ಯತಿರೇಕ ಜಿಜ್ಞಾಸು ವಾಕ್ಯಾದೇವ ಅವಾಕ್ಯಾರ್ಥಂ ಪ್ರತಿಪದ್ಯತೆ ಇತ್ಯುಕ್ತಂ. ಅತಃ ತದ್ವ್ಯಾಖ್ಯಾನಾಯ ಸೂತ್ರೋಪನ್ಯಾಸ. ಇದನ್ನು ಓದ್ಬಿಟ್ರೆ ಮುಂದಿನ ಶ್ಲೋಕದ ಅರ್ಥ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ. ಇತ್ಯುಕ್ತಂ ಹೀಗೆಂದು ಹಿಂದೆ ಹೇಳಲ್ಪಟ್ಟಿತು. ಕರ್ಮಣಿ ಪ್ರಯೋಗ. ಇತಿ ವಯಂ ಅವೋಚಾಮ. ಏನಂತ? ಕೃತಾನ್ವಯ ವ್ಯತಿರೇಕ ಅನ್ವಯಶ್ಚ ವ್ಯತಿರೇಕಶ್ಚ ಅನ್ವಯ ವ್ಯತಿರೇಕೌ ಕೃತೌ ಅನ್ವಯ ವ್ಯತಿರೇಕೌ ಯೇನ ಸಹ ಸಾಧಕಃ ಸಹ ಮುಮುಕ್ಷು ಸಹ ಅಧ್ಯಾತ್ಮ ಜಿಜ್ಞಾಸು ಸಾಧಕಃ ಕೃತಾನ್ವಯ ವ್ಯತಿರೇಕಃ. ಅನ್ವಯ ವ್ಯತಿರೇಕ ತರ್ಕದಿಂದ ತತ್ವಮಸಿ ವಾಕ್ಯಕ್ಕೆ ಅರ್ಥವನ್ನ ಯಾವಾತ ಮಾಡಿಕೊಂಡಿದ್ದಾನೆಯೋ ತತ್ವಮಸಿ ವಾಕ್ಯಕ್ಕೆ ಅರ್ಥವನ್ನು ಮಾಡ್ಕೊಳ್ಬೇಕಾದ್ರೆ ಅವನಿಗೆ ಬೇಕಾಗಿರುವ ತರ್ಕ ಅನ್ವಯ ವ್ಯತಿರೇಕ. ಅನ್ವಯ ವ್ಯತಿರೇಕ ತರ್ಕದ ಸಹಾಯದಿಂದ ಯಾವಾತನು ಯಥಾಮತಿ ತತ್ವಮಸಿ ವಾಕ್ಯಕ್ಕೆ ಅರ್ಥವನ್ನು ಮಾಡ್ಕೊಂಡಿದ್ದಾನೆಯೋ ಅಂಥವನು ವಾಕ್ಯಾದೇವ. ತತ್ವಮಸಿ ಒಂದು ವಾಕ್ಯ. ತತ್ವಮಸಿ ವಾಕ್ಯದಲ್ಲಿ 3 ಪದಗಳಿವೆ. ತತ್ಪದ, ತ್ವಂಪದ, ಅಸಿಪದ. ಈ 3 ಪದಗಳ ಹೆಸರು ತತ್ವಮಸಿ ವಾಕ್ಯಂ. ಈ ತತ್ವಮಸಿ ಎನ್ನುವಂತಹ ವಾಕ್ಯದಿಂದಲೇ ಅವನು ಅವಾಕ್ಯಾರ್ಥಂ ಪ್ರತಿಪದ್ಯತೆ. ಅವಾಕ್ಯಾರ್ಥವನ್ನ ಅರ್ಥ ಮಾಡಿಕೊಳ್ಳುತ್ತಾನೆ. ಅವನಿಗೆ ಬೇಕಾಗಿರುವಂತಹದ್ದು ಅವಾಕ್ಯಾರ್ಥ. ವಾಕ್ಯಕ್ಕಿಂತ ಭಿನ್ನವಾಗಿರುವ, ಶಬ್ದಗಳಿಗಿಂತ ಭಿನ್ನವಾಗಿರುವ, ಪದಗಳಿಗಿಂತಲೂ ಭಿನ್ನವಾಗಿರುವ
ಅರ್ಥ ಬೇಕಾಗಿದೆ. ಅದನ್ನ ಅವಾಕ್ಯಾರ್ಥವನ್ನ ಪ್ರತಿಪದ್ಯತೆ ಜಾನಾತಿ ವಿಜಾನಾತಿ ವೇತ್ತಿ ಕಥಂ ವಾಕ್ಯಾದೇವ ತತ್ವಮಸಿ ವಾಕ್ಯದಿಂದಲೇ ತಿಳಿದುಕೊಳ್ಳುತ್ತಾನೆ. ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನನಗೆ ಅವಾಕ್ಯಾರ್ಥದ ಬಗ್ಗೆ ತುಂಬಾ ಹೇಳಿದ್ದಾರೆ. ಅವಾಕ್ಯಾರ್ಥ ಅಂದ್ರೇನು? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಬ್ರಹ್ಮಜ್ಞಾನದಲ್ಲಿ ಮುಮುಕ್ಷುವಿಗೆ ಉಂಟಾಗುವ ಅರ್ಥ ಅವಾಕ್ಯಾರ್ಥ. ಅಹಂ ಬ್ರಹ್ಮಾಸ್ಮಿ ಎನ್ನುವಂಥ ಅನುಭವ ಉಂಟಾದಾಗ ತತ್ಪದವೂ ಇಲ್ಲ, ತ್ವಂಪದವೂ ಇಲ್ಲ, ಹಸಿಪದವೂ ಇಲ್ಲ, ವ್ಯಾಕರಣವೂ ಇಲ್ಲ, ತರ್ಕವೂ ಇಲ್ಲ. ಇದನ್ ಮೀರಿದಂಥ ಅರ್ಥವೇ ಅವಾಕ್ಯಾರ್ಥ. ಅಪದಂ ಅಪದಾರ್ಥಂ ಅವಾಕ್ಯರ್ಥಂಚ ಅಂತ ಹೇಳ್ತಾರೆ ಸುರೇಶ್ವರಾಚಾರ್ಯರು. ಹೀಗೆ ಈ ಅವಾಕ್ಯಾರ್ಥ ಉಂಟಾಗಬೇಕಾದರೆ ವಾಕ್ಯದ ಸಹಾಯ ಬೇಕೋ, ವಾಕ್ಯವನ್ನ ಬಳಸಿಕೊಂಡು ವಾಕ್ಯಕ್ಕಿಂತ ಭಿನ್ನವಾಗಿರುವ ವಾಕ್ಯಾರ್ಥ ಮೀರಿರುವಂತ ಅವಾಕ್ಯಾರ್ಥವನ್ನು ಪ್ರತಿಪದ್ಯತೆ ತಿಳಿದುಕೊಳ್ಳುತ್ತಾನೆ ಎಂದು ಮುಕ್ತಂ ಹೇಳಿದ್ದೇವೆ. ಈಗ ಅದು ಹೇಗೆ ಅವನಿಗೆ ಇಟ್ಕೊಂಡಿರುವಂತಹದ್ದು ತತ್ವಮಸಿ ವಾಕ್ಯ, ಉಂಟಾಗಬೇಕಾಗಿರುವಂತಹ ಅವಾಕ್ಯಾರ್ಥ ಹೇಗೆ? ತತ್ವಮಸಿ ವಾಕ್ಯದ ಸಹಾಯದಿಂದ ಅವನು ಅವಾಕ್ಯಾರ್ಥವನ್ನ ಹೇಗೆ ತಿಳಿದುಕೊಳ್ಳುತ್ತಾನೆ ಎನ್ನುವುದನ್ನ ವಿವರಿಸಿ ಹೇಳ್ತಾ ಇದ್ದೇವೆ ಎಂದು. ಅತಃ ತದ್ವ್ಯಾಖ್ಯಾನಾಯ, ಇದನ್ನ ಆಖ್ಯಾನಾಯ ವಿವರಿಸಿ ಸುಸ್ಪಷ್ಟವಾಗಿ ತಿಳಿಸುವುದಕ್ಕಾಗಿ ಸೂತ್ರೋಪನ್ಯಾಸ, ಸೂತ್ರ ರೂಪದಿಂದ 3ನೇ ಶ್ಲೋಕದಲ್ಲಿ ವಿಷಯವನ್ನು ಹೇಳ್ತಾ ಇದ್ದೇವೆ. 3ನೇ ಅಧ್ಯಾಯಕ್ಕೆ ಹೆಸರು ತತ್ವಮಸಿ ವಾಕ್ಯಾರ್ಥ ನಿರ್ಣಯ. ಬಹಳ ಚೆನ್ನಾಗಿದೆ. ಇದು ನಿಜವಾದ ವೇದಾಂತ. ಇದನ್ನು ಬಿಟ್ಟುಬಿಟ್ಟು ಕಥೆ ಪುರಾಣ ಹೇಳ್ತಾ ಇದ್ರೆ ಏನೂ ಪ್ರಯೋಜನವಿಲ್ಲ. ಮುಂದಕ್ಕೆ ಹೋಗ್ತೀನಿ. ಅತಃ ಆದ್ದರಿಂದ, ಯಾವುದರಿಂದ? ವಾಕ್ಯದ ಸಹಾಯದಿಂದ ಅವಾಕ್ಯಾರ್ಥವನ್ನ ಹೊಂದುತ್ತಾನೆ ಅಂತ ಹೇಳಿ. ಹೇಗಿದು? ವಾಕ್ಯ ಅಂದ್ರೆ ಯಾವುದು, ಅವಾಕ್ಯಾರ್ಥ ಅಂದ್ರೆ ಹೇಗೆ ತಿಳ್ಕೊತಾನೆ ಎನ್ನುವುದನ್ನ ಪುನಃ ನಾವು ಅಧ್ಯಾರೋಪಾಪವಾದ ಕ್ರಮದಿಂದಲೂ ಮತ್ತು ಅನ್ವಯ ವ್ಯತಿರೇಕ ತರ್ಕದ ಕ್ರಮದಿಂದಲೂ ಕೂಡ ಜಿಜ್ಞಾಸು ಜನಗಳಿಗೆ ವ್ಯಾಖ್ಯಾನಾಯ ವಿವರವಾಗಿ ತಿಳಿಸುವುದಕ್ಕಾಗಿ ಇದೊಂದು ಸೂತ್ರ ರೂಪವಾಗಿರುವ ವಾಕ್ಯ. ಶ್ಲೋಕ ಯಾವುದು? ಶ್ರೀ ಸುರೇಶ್ವರಾಚಾರ್ಯ ಉವಾಚ ಸಾಮಾನಾಧಿಕರಣ್ಯಂಚ ವಿಶೇಷಣ ವಿಶೇಷ್ಯತಾ ಲಕ್ಷ್ಯ ಲಕ್ಷಣ ಸಂಬಂಧ ಪದಾರ್ಥ ಪ್ರತ್ಯಗಾತ್ಮನ. ನಮೋ ನಮಃ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಪಾದುಕಾಭ್ಯಾಂ ಸದ್ಗುರು ಪಾದಾರವಿಂದಾಭ್ಯಾಂ ನಮಃ. ಸದ್ಗುರುಗಳ ಸ್ಮರಣ ಮಾತ್ರದಿಂದ, ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ಹೇಳುವಂತೆ, ಯಸ್ಯ ಸ್ಮರಣ ಮಾತ್ರೇಣ ನೈಷ್ಕರ್ಮ್ಯ ಸಿದ್ಧೇಃ ಅರ್ಥಾವಬೋಧೋ ಭವತಿ ತಂ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಂ ನಮಾಮಿ. ಯಾವ ಸದ್ಗುರುವಿನ ಸ್ಮರಣೆಯಿಂದ, ಸದ್ಗುರುವಿನಲ್ಲಿತ್ತಿರುವ ಅಪಾರ ಭಕ್ತಿಯಿಂದ ಜಿಜ್ಞಾಸು ಜನಗಳಿಗೆ ನೈಷ್ಕರ್ಮ್ಯ ಸಿದ್ಧಿಯ ಎಲ್ಲ ಕಗ್ಗಂಟುಗಳು ಕೂಡ ಭಿದ್ಯತೆ ಹೃದಯ ಗ್ರಂಥಿಯಿಂದಾಗುತ್ತದೆಯೋ ಅಂತ ಪರಮ ಪೂಜ್ಯ ನನ್ನ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮ. ಈಗ ಅನ್ವಯ ಹೇಳ್ತೇನೆ ನೋಡ್ಕೊಳ್ಳಿ.
ಪದಾರ್ಥ ಪ್ರತ್ಯಗಾತ್ಮನಾಂ ಸಮಾನಾಧಿಕರಣ್ಯಂ ಚ ವಿಶೇಷಣ ವಿಶೇಷ್ಯತ ಚ ಲಕ್ಷ್ಯ ಲಕ್ಷಣ ಸಂಬಂಧ ಅಸ್ತಿ. ಕ್ರಿಯಾಪದ ಸುಲಭವಾಗಿದೆ. ಪದಾರ್ಥ ಪ್ರತ್ಯಗಾತ್ಮನಾಂ ಸಮಾನಾಧಿಕರಣ್ಯಂ ಚ ವಿಶೇಷಣ ವಿಶೇಷ್ಯತ ಚ ಲಕ್ಷ್ಯ ಲಕ್ಷಣ ಸಂಬಂಧ ಅಸ್ತಿ. ಇದು ಸುರೇಶ್ವರಾಚಾರ್ಯರವರಿಗೆ ಅವರ ಗುರುಗಳಾಗಿರುವಂತ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅನುಗ್ರಹದಿಂದ ಉಂಟಾಗಿರುವಂತ ಅರ್ಥ. ಈ ಅರ್ಥ ಐತೆ ನೋಡ್ಕೊಳ್ಳಿ. ಪದಾರ್ಥ ಪ್ರತ್ಯಗಾತ್ಮನ, ಇಲ್ಲಿ ಮೂರು ವಸ್ತುಗಳಿವೆ. ಪದ, ಅರ್ಥ ಮತ್ತು ಪ್ರತ್ಯಗಾತ್ಮ. ಪದಾನಿ ಚ ಅರ್ಥಾಶ್ಚ ಪ್ರತ್ಯಗಾತ್ಮ ಚ ಪದಾರ್ಥ ಪ್ರತ್ಯಗಾತ್ಮಾನಃ ತೇಷಾಂ ಪದಾರ್ಥ ಪ್ರತ್ಯಗಾತ್ಮನಾಂ. ರಾಮ ರಾಮ. ಇಲ್ಲಿ ಮೂರು ಪದಗಳಿವೆ. ತತ್ ತ್ವಂ ಅಸಿ, ಅಸಿ ಪದ ಬಿಟ್ಬೇಡಿ. ಪದಯೋಃ ಒಂದು, ಪದಾರ್ಥಯೋಃ ಎರಡು, ಪ್ರತ್ಯಗಾತ್ಮನಶ್ಚ ಪದ ಅರ್ಥ ಪ್ರತ್ಯಗಾತ್ಮನ. ಇದು ಪದಾರ್ಥವಲ್ಲ, ಪದ ಅರ್ಥ ಪ್ರತ್ಯಗಾತ್ಮ ಮೂರು ತತ್ವ ಇದೆ. ಏನಾಗಂದ್ರೆ ಒಂದು ಪದ, ತತ್ಪದ ತ್ವಂಪದ. ತತ್ಪದ ತ್ವಂಪದಗಳಿಗೆ ಸಮಾನಾಧಿಕರಣ್ಯವನ್ನು ಇಟ್ಟುಕೊಳ್ಳಬೇಕು. ಪದಾರ್ಥ, ತತ್ಪದಾರ್ಥ ತ್ವಂ ಪದಾರ್ಥಗಳಿಗೆ ವಿಶೇಷಣ ವಿಶೇಷ ಭಾವವನ್ನ ಇಟ್ಟುಕೊಳ್ಳಬೇಕು. ಇನ್ನು ಪದಾರ್ಥಗಳಿಗೂ ಪ್ರತ್ಯಗಾತ್ಮನಿಗೂ ಲಕ್ಷ್ಯ ಲಕ್ಷಣ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಬೇಕು. ಪದಯೋ ಸಮಾನಾಧಿಕರಣ್ಯಂ ಪದಾರ್ಥಯೋ ವಿಶೇಷಣ ವಿಶೇಷತ ಪದಾರ್ಥಯ ಪದಾರ್ಥ ಪ್ರತ್ಯಗಾತ್ಮನೋ ಲಕ್ಷ್ಯ ಲಕ್ಷಣ ಸಂಬಂಧ ಜ್ಞಾತವ್ಯ. ಅರ್ಥ ಹೇಳ್ತೀನಿ. ಏನ್ ಅದ್ಭುತವಾಗಿದೆ ಇದು. ವಸ್ತು ತಂತ್ರಜ್ಞಾನದ ರಾಜಮಾರ್ಗ. ಬಹಳ ಸಂತೋಷವಾಗಿದೆ. ತತ್ವ ಜಿಜ್ಞಾಸವಾದ ಸಾಧಕ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಗುರುಗಳ ಬಳಿಗೆ ಕೂತ್ಕೊಂಡು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಗುರುಗಳಿಗೆ ಹೇಳ್ತಾರೆ, ಉಪದೇಕ್ಷಂತಿತೆ ತತ್ವಮಸಿ ಜ್ಞಾನಂ. ಯಾರು? ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನ. ಅದಕ್ಕೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳೇ ನನ್ನ ದೃಷ್ಟಿಯಲ್ಲಿ ಜ್ವಲಂತ ಉದಾಹರಣೆ, ಜೀವಂತ ಉದಾಹರಣೆ, ಅದ್ಭುತ ಉದಾಹರಣೆ. ಅರ್ಥ ಪದಯೋ ತತ್ವಂ ಪದಯೋ ದ್ವಯೋ ಸಮಾನಾಧಿಕರಣ್ಯಂ. ಇದೊಂದು ಬಹಳ ಮುಖ್ಯವಾದ ಶಬ್ದ. ವ್ಯಾಕರಣದಲ್ಲಿ ಸಮಾನಾಧಿಕರಣೆ ಸಮಾನಾಧಿಕರಣಯೋ ಭಾವ ಸಮಾನಾಧಿಕರಣ್ಯಂ. ಸಮಾನಂ ಅಧಿಕರಣಂ ಯಯೋ ತೇ ಸಮಾನಾಧಿಕರಣೆ. ಸಮಾನವಾಗಿರುವ ಅಧಿಕರಣವನ್ನ ಉಳ್ಳದ್ದಾಗಿದ್ದರೆ ಅದಕ್ಕೆ ಹೆಸರು ಸಮಾನಾಧಿಕರಣೆ. ದ್ವಿವಚನ. ತಯೋಹಂ ಸಮಾನಾಧಿಕರಣಯೋ ಭಾವ ಸಮಾನಾಧಿಕರಣ್ಯಂ. ತತ್ಪದಕ್ಕೋ ತ್ವಂ ಪದಕ್ಕೋ ಸಮಾನಾಧಿಕರಣ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಏನ್ ಹಾಗಂದ್ರೆ ತತ್ಪದ, ತತ್ತನ್ನುವಂತಹದ್ದು ಪ್ರಥಮ ವಿಭಕ್ತಿ ಏಕವಚನ. ತ್ವಂ ಅನ್ನುವಂತಹದ್ದು ಪ್ರಥಮ ವಿಭಕ್ತಿ ಏಕವಚನ. ತತ್ವಂ ಅನ್ನುವಾಗ ಯಾವುದು ತತ್ವ
ಅದೇ ತ್ವಂ. ಯಾವುದು ತ್ವಂ ಆಗಿದೆಯೋ ಅದೇ ತತ್ತಂತರ್ಥ. ತತ್ತನ್ನುವ ಪದಕ್ಕೂ ತ್ವಂ ಅನ್ನುವ ಪದಕ್ಕೂ ಅಧಿಕರಣವಾಗಿರುವಂತಹದ್ದು ಸಮಾನವಾದ ತತ್ವ, ಅದೇ ಪ್ರತ್ಯಗಾತ್ಮ ತತ್ವ. ತತ್ವಂ ಅನ್ನುವಾಗ ಎರಡು ಶಬ್ದಗಳಿವೆ. ಎರಡೂ ಶಬ್ದಗಳಿಗೂ ಸಮಾನವಾಗಿರುವಂತ ಆಶ್ರಯ ಯಾವುದಪ್ಪ ಅಂದ್ರೆ ಪ್ರತ್ಯಗಾತ್ಮ ತತ್ವ. ಹೀಗಾಗಿ ತತ್ಪದಕ್ಕೂ ತ್ವಂ ಪದಕ್ಕೂ ಎರಡಕ್ಕೂ ನಾವು ಸಾಮಾನಾಧಿಕರಣ್ಯವನ್ನ ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಆಯ್ತು. ಎರಡನೇದು ತತ್ಪದಾರ್ಥ ತ್ವಂ ಪದಾರ್ಥಯೋ. ತತ್ಪದದಿಂದ ನಿರ್ಗುಣವಾಗಿರುವ ನಿರುಪಾಧಿಕವಾಗಿರುವ ಅಸಂಸಾರಿಯಾದ ಜಗತ್ಕಾರಣವಾಗಿರುವ ಬ್ರಹ್ಮವನ್ನು ಹೇಳ್ತಾ ಇದೆ ತತ್ಪದಕ್ಕೆ. ತ್ವಂಪದಕ್ಕೆ ಸಂಸಾರಿಯಾಗಿರುವ ದೇಹಾದ್ಯುಪಾಧಿಕನಾದ ಜೀವಾತ್ಮನನ್ನು ಹೇಳ್ತಾ ಇದೆ. ಈಗ ತತ್ಪದಾರ್ಥ ತ್ವಂ ಪದಾರ್ಥಗಳಿಗೆ ನಾವು ವಿಶೇಷಣ ವಿಶೇಷ ಭಾವವನ್ನಿಟ್ಟುಕೊಳ್ಳಬೇಕು. ತತ್ತನ್ನುವಾಗ ಎಂಥ ತತ್ತದು? ತ್ವಂ ಆಗಿರುವ ತತೆ. ತ್ವಮ್ಮನ್ನುವಾಗ ಏನರ್ಥ ಇಟ್ಕೊಳ್ಬೇಕು? ತತ್ತಾಗಿರುವ ತ್ವಂ. ನೀಲೋತ್ಪಲ ನನ್ನೇ ಹೇಳಿದ್ದಾರೆ. ನೀಲೋತ್ಪಲ ಎನ್ನುವಾಗ ಕಪ್ಪಾಗಿರುವ ಗುಲಾಬಿ, ಗುಲಾಬಿಯೂ ಆಗಿರಬೇಕು, ಕೆಂಪಾಗಿರಬಾರದು, ಬಿಳುಪಾಗಿರಬಾರದು, ಕಪ್ಪಾಗಿರಬೇಕು. ಅದೇ ರೀತಿಯಲ್ಲಿ ತತ್ವಂ ಅನ್ನುವಂತಹ ಶಬ್ದಗಳಿಗೆ ಅರ್ಥವನ್ನಿಟ್ಟುಕೊಳ್ಳುವಾಗ ತತ್ ಅನ್ನುವಂತಹ ಪದಕ್ಕೆ ಯಾವುದು ಅರ್ಥವೋ ಅದು ತ್ವಂ ಅನ್ನುವಂತಹ ಪದಕ್ಕೆ ವಿಶೇಷಣವಾಗಿದೆ. ತ್ವಂ ಅನ್ನುವಂತಹ ಪದಕ್ಕೆ ಯಾವುದರ್ಥವೋ ಅದಕ್ಕೆ ತತ್ ಅನ್ನುವಂತಹ ವಿಶೇಷಣವಾಗಿದೆ. ವಿಶೇಷಣ ವಿಶೇಷ ಭಾವ. ಒಂದು ಉದಾಹರಣೆ ಕೊಡ್ತೇನೆ. ಒಂದು ಸ್ಕೂಲ್ನಲ್ಲಿ 4 ಜನ ರಾಮ ಅನ್ನುವಂತಹ ವಿದ್ಯಾರ್ಥಿಗಳಿದ್ದಾರೆ. ಒಬ್ಬ ಶ್ರೀರಾಮ, ಒಬ್ಬ ಬಲರಾಮ, ಇನ್ನೊಬ್ಬ ಇವನು ಯಾರು ರಾಮೋ ರಾಮಶ್ಚ ಕೃಷ್ಣಶ್ಚ ಅಂತ ಹೇಳ್ತೀವಲ್ಲ. ಶ್ರೀರಾಮ, ಜಯರಾಮ, ಪರಶುರಾಮ, ಬಲರಾಮ 4 ಜನ ಇದ್ದಾರೆ. ಗುರುಗಳು ಶ್ರೀರಾಮ ಎದ್ದು ನಿಂತ್ಕೊಳ್ಳಿ ಎಂದ್ರು. ಶ್ರೀರಾಮ ಅಂತ ಹೇಳಿದಾಗ ಯದ್ಯಪಿ ರಾಮ ಶಬ್ದಕ್ಕೆ 4 ಜನ ವಿದ್ಯಾರ್ಥಿಗಳ ವಿಷಯವಾಗಿದ್ದರು, ಶ್ರೀ ಎನ್ನುವಂತಹ ವಿಶೇಷಣದಿಂದ ಕೂಡಿರುವ ರಾಮ ಒಬ್ಬನೇ. ಒಬ್ಬನು ಶ್ರೀರಾಮ, ಮತ್ತೊಬ್ಬನು ಬಲರಾಮ, ಮತ್ತೊಬ್ಬನು ಜಯರಾಮ, ಮತ್ತೊಬ್ಬನು ಇನ್ನೊಬ್ಬ ರಾಮ. ಇಲ್ಲಿ ಬಲರಾಮ ಅಂತ ಹೇಳಿದಾಗ ಶ್ರೀರಾಮನಲ್ಲ, ಪರಶುರಾಮ ಅಂತ ಹೇಳುವಾಗ ಬಲರಾಮನಲ್ಲ, ವಿಶೇಷಣ. ಹೌದಾ? ಸಚ್ಚಿದಾನಂದೇಂದ್ರ ಸರಸ್ವತಿ ಗುರುಗಳಿಗೆ 10 ಜನ ಶಿಷ್ಯರಿದ್ದಾರೆ. ಅದರಲ್ಲಿ ಕೃಷ್ಣಮೂರ್ತಿ ಬಾರಪ್ಪ ಅಂತ ಕರೆದ್ರೆ ಕೃಷ್ಣಮೂರ್ತಿ ಹೋಗ್ಬೇಕೆ ಹೊರತು ಸುಬ್ರಾಜ ಶರ್ಮನಲ್ಲ. ಯಾಕೆ? ಕೃಷ್ಣಮೂರ್ತಿ ಎನ್ನುವಂತ ವಿಶೇಷಣದಿಂದ ಕೂಡಿರುವಂತ ಶಿಷ್ಯ. ತುಂಬಾ ಸೂಕ್ಷ್ಮ ವಿಚಾರ. 50 ಪುಸ್ತಕ ಇದೆ. ಗುರುಗಳ ಹೋಗ್ಬಿಟ್ಟು ಆ ಮುಕುಂದ ಪುಸ್ತಕ ತಗೊಂಬಾರಪ್ಪ ಅಂದ್ರು ಗುರುಗಳು. ಆ ಹುಡುಗ ಬ್ರಹ್ಮಸೂತ್ರ ಭಾಷ್ಯ ತಂದ್ಬಿಟ್ಟ. ಯಾಕೋ ಇದನ್ ತಂದೆ? ನಿಮಗೆ ತುಂಬಾ ಇಷ್ಟ ಆದ್ದರಿಂದ ತಂದೆ. ಇಷ್ಟ ಇರ್ಬಹುದು, ಏನ್ ಹೇಳಿದೆ ನಿಮ್ಗೆ? ಮುಕುಂದಮಾಲಾ ಪುಸ್ತಕ ತಗೊಂಡು ಅದನ್ನೇ ತಗೊಂಡ. ಹಾಗಿಲ್ಲಿ ಇದು ವಿಶೇಷಣ ವಿಶೇಷತ. ತತ್ಪದಾರ್ಥಕ್ಕೆ ತ್ವಂ ಪದಾರ್ಥ ವಿಶೇಷಣ. ಆಗ ತತ್ಪದಾರ್ಥ ವಿಶೇಷವಾಗಿ, ತ್ವಂ ಪದಕ್ಕೆ ತತ್ಪದ ವಿಶೇಷಣವಾದಾಗ ತ್ವಂ ಪದ ವಿಶೇಷವಾಗಿ. ವಿಶೇಷಣ ವಿಶೇಷ ಭಾವ. ನಾನು ಹೇಳ್ತೇನೆ, ನನ್ನ ಗುರುಗಳು ದೊಡ್ಡವರು ಒಂದೇ. 16 ಜನ ಗುರುಗಳಿದ್ದಾರೆ. ನಾ ಎಲ್ಲರೂ ನನ್ನ ಅಂದೆ.
ನನ್ನ ಗುರುಗಳು ಅಂತ ಹೇಳಿದಾಗ ನನ್ನ ಪಾಠ ಮಾಡಿರುವ, ನನ್ಗೆ ಅನುಗ್ರಹ ಮಾಡಿರುವ, ನನ್ನನ್ನು ಕಾಪಾಡಿರುವ, ನನಗೆ ಅನ್ನ ಅಶನ ವಸನ ವಸತಿ ಕೊಟ್ಟು ಅನುಗ್ರಹ ಮಾಡಿರುವ ನನ್ನ ಗುರುಗಳು ಅಂತ ಹೇಳಿದಾಗ ಬೇರೆ ಗುರು, ಎಲ್ಲರೂ ಗುರುಗಳೇ. ನನ್ನ ಎನ್ನುವ ವಿಶೇಷಣ ಗುರುವಿಗೆ ವಿಶೇಷವಾಗಿದೆ. ಹಾಗೆಲ್ಲಿ ತತ್ಪದಾರ್ಥ ಬ್ರಹ್ಮ, ತ್ವಂ ಪದಾರ್ಥ ಜೀವ. ತತ್ಪದಾರ್ಥವಾಗಿರುವ ಬ್ರಹ್ಮಕ್ಕೆ ತ್ವಂ ಪದಾರ್ಥವು ವಿಶೇಷಣವಾಗಿದೆ. ಅದೇ ತರಹ ತ್ವಂ ಪದಾರ್ಥವಾದ ಜೀವಾತ್ಮನಿಗೆ ತತ್ಪದಾರ್ಥವಾದ ಬ್ರಹ್ಮ ವಿಶೇಷಣವಾಗಿದೆ. ವಿಶೇಷದಲ್ಲಿ ಲೋಕದಲ್ಲಿ ಒಂದ್ ವಿಶೇಷಣ, ಒಂದ್ ವಿಶೇಷ. ಇಲ್ಲೇನಾಗಿದೆ? ತತ್ಪದಕ್ಕೆ ತತ್ಪದಾರ್ಥಕ್ಕೆ ತ್ವಂ ಪದಾರ್ಥ ವಿಶೇಷಣ, ತ್ವಂ ಪದಾರ್ಥಕ್ಕೆ ತತ್ಪದಾರ್ಥ ವಿಶೇಷ. ಒಂದು ವಿಶೇಷಣವಾದಾಗ ಮತ್ತೊಂದು ವಿಶೇಷ. ತತ್ಪದಾರ್ಥವನ್ನ ವಿಶೇಷ ಅಂತ ಇಟ್ಕೊಳ್ಳಿ. ಆಗ ಅಂತ ತ್ವಂ ಪದಾರ್ಥ ವಿಶೇಷವಾದಾಗ ವಿಶೇಷಣ ಯಾವುದು? ತತ್ಪದಾರ್ಥ. ತತ್ಪದಾರ್ಥವನ್ನ ವಿಶೇಷ ಎಂದಿಟ್ಟುಕೊಂಡಾಗ ವಿಶೇಷಣ ಯಾವುದು? ತ್ವಂ ಪದಾರ್ಥ. ಅರ್ಥವಾಗ್ತಾ ಇದೆ ಅನ್ಕೋತೆ ಅಂತ ನಮ್ಗೆ ವಿಚಾರ ಮಾಡಿ. ತತ್ಪದಾರ್ಥಕ್ಕೂ ತ್ವಂ ಪದಾರ್ಥಕ್ಕೂ ವಿಶೇಷಣ ವಿಶೇಷ ಭಾವವನ್ನ ಇಟ್ಟುಕೊಳ್ಳಬೇಕು. ಬಹಳ ಚೆನ್ನಾಗಿ ಏನಾಗುತ್ತೆ ಅಂದ್ರೆ, ತ್ವಂ ಅಂತ ಹೇಳುವಾಗ ಜೀವ, ಈ ಎಂಥ ಜೀವನಪ್ಪ ಅಂದ್ರೆ ತದ್ರೂಪವಾಗಿರುವ ಜೀವ. ತತ್ ಅಂದ್ರೆ ಅಸಂಸಾರಿ ಬ್ರಹ್ಮ, ಅಸಂಸಾರಿ ಸ್ವರೂಪನಾಗಿರುವ ಜೀವನಾಗಿರುವ ನೀನು ಬ್ರಹ್ಮವಾಗಿದ್ದೀಯ ಅಂತ. ತತ್ ಅನ್ನುವಾಗ ಬ್ರಹ್ಮ, ಬ್ರಹ್ಮ ಎನ್ನುವಾಗ ನಿನಗಿಂತ ಭಿನ್ನವಾಗಿರುವ ವಸ್ತುವಲ್ಲ. ನೀನ್ ಬೇರೆ ಬ್ರಹ್ಮ ಬೇರೆ ಅಂತ ಅರ್ಥವಲ್ಲ. ಬರೀ ಬ್ರಹ್ಮ ಅಂದ್ಬಿಟ್ರೆ ಅನಾತ್ಮ ವಸ್ತು ಮಾಡ್ಕೊಂಡ್ಬಿಡ್ತೀವಿ ನಾವು. ನೋಡಿ, ಲೋಕದಲ್ಲಿ ಪುರಾಣ ಹೇಳ್ತಾರೆ, ರಾಮಾಯಣ ರಾಮನನ್ನ ಹೊಗಳಿ ಹೊಗಳಿ ಹೊಗಳಿರ್ತಾರೆ. ನನ್ಗೆ ಪ್ರಯೋಜನ ಬಂತು. ರಾಮ ಸತ್ಯಸಂಧ, ಧರ್ಮಾತ್ಮ, ಉದಾರಿ, ಪೂರ್ವಭಾಷಿ, ಗುರುಭಕ್ತ ಎಲ್ಲ ಹೊಗಳಿದ್ರೆ ನನಗೇನ್ ಪ್ರಯೋಜನವಾಯ್ತು? ಇವರೊಬ್ಬ ದೊಡ್ಡ ಶ್ರೀಮಂತರು, ದೊಡ್ಡ ಅರಮನೆ ಇದೆ, ತಮ್ಮ ಮನೆ ಒಳಗಡೆ ಹೆಲಿಕಾಪ್ಟರ್ ಇದೆ, ಮನೆ ಮಹಡಿ ಮೇಲೆ ಏರ್ಪೋರ್ಟ್ ಇದೆ, ಬೇಕಾದ ಅವರಿವತ್ತು ಒಂದು 50 ಲಕ್ಷ ಕೋಟಿ ಆಸ್ತಿ ಬಂತಾರೋ, ನನ್ಗೇನ್ ಬಂತ? ಎಲ್ಲ ಪುರಾಣಗಳು ಕೂಡ ದಶಾವತಾರಗಳು ಬೇಕಾದ ವರ್ಣನೆ ಮಾಡ್ತಾರೆ. ನನಗೆ ಪ್ರಯೋಜನ. ವೇದಾಂತ ಹೇಳ್ತಾರೆ, ನೀನೇ ಬ್ರಹ್ಮ, ಬ್ರಹ್ಮವೆಂದರೆ ನೀನೇ, ನೀನೆಂದರೆ ಬ್ರಹ್ಮವೇ. ನಿನಗೂ ಬ್ರಹ್ಮಕ್ಕೂ ವಿಶೇಷ ಭಾವ ಉಂಟು. ನಿಮ್ಗೆ ಅರ್ಥವಾಗ್ಬೇಕಾದ್ರೆ ಒಂದು ಮಂತ್ರ ನನಗೆ ಅತ್ಯಂತ ಇಷ್ಟವಾದ ಮಂತ್ರ, ಬೃಹದಾರಣ್ಯಕ 4:4:25. ಆಮೇಲೆ ನೋಡಿ, ಬೃಹದಾರಣ್ಯ ಶುರು ಮಾಡಿದೇವಲ್ಲ, 4ನೇ ಅಧ್ಯಾಯ 4ನೇ ಬ್ರಾಹ್ಮಣ 25ನೇ ಮಂತ್ರ ಅಂತ ಅನ್ಕೊಂಡಿದ್ದೇನೆ. ನಂಬರ್ ತಪ್ಪಿದ್ದು ಕ್ಷಮಿಸಿ. ಸವಾಯಿ ಶ್ಲೋಕವನ್ನು ಗಟ್ ಮಾಡ್ಬಿಡಿ, ಮಂತ್ರವನ್ನ ಹೇಳ್ತೇನೆ, ಬರ್ಕೊಂಡ್ಬಿಡಿಬೇಕಾದ್ರೆ. ಸವಾಯೇಶ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಯಏವಂ ವೇದ. ಎಷ್ಟು ಚೆನ್ನಾಗಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಉಪದೇಶ ಮಾಡಿದ್ದಾರೆ. ಈ ಆತ್ಮನು ಅಜರ, ಅಮರ, ಅಮೃತ, ಅಭಯ, ಅದ್ವಯನಾಗಿದ್ದಾನೆ. ಈ ಆತ್ಮನೇ ಬ್ರಹ್ಮ, ಬ್ರಹ್ಮವು ಅದ್ವಿತೀಯವಾಗಿದೆ, ಅಭಯವಾಗಿದೆ. ಈ ಬ್ರಹ್ಮವನ್ನ ಯಾರು ತಿಳಿದುಕೊಳ್ಳುತ್ತಾರೆಯೋ ಅವರು ಬ್ರಹ್ಮ ಸ್ವರೂಪರಾಗಿ ಬಿಡುತ್ತಾರೆ. ಸಾಕು, ಎರಡಾಯ್ತು. ಪದಯೋ ಸಾಮಾನಾಧಿಕರಣ್ಯಂ ಪದಾರ್ಥಯೋ
ವಿಶೇಷಣ ವಿಶೇಷ್ಯತ. ಒಂದು ವಿಶೇಷಣವಾದರೆ ಮತ್ತೊಂದು ವಿಶೇಷ್ಯ, ಒಂದು ವಿಶೇಷ್ಯವಾದರೆ ಮತ್ತೊಂದು ವಿಶೇಷಣ. ಮೂರನೇದು ಅರ್ಥ ಪ್ರತ್ಯಗಾತ್ಮನ. ತತ್ವಂ ಪದಾರ್ಥಯೋ ಪ್ರತ್ಯಗಾತ್ಮನಶ್ಚ ಕೋಮಾ ಸಂಬಂಧ ಲಕ್ಷ್ಯ ಲಕ್ಷಣ ಸಂಬಂಧ. ಒಂದು ಲಕ್ಷ್ಯ ಮತ್ತೊಂದು ಲಕ್ಷಣ. ತತ್ವಂ ಪದಾರ್ಥಯೋ ಪ್ರತ್ಯಗಾತ್ಮನಶ್ಚ ಕೋಮಾ ಸಂಬಂಧ ಲಕ್ಷ್ಯ ಲಕ್ಷಣ ಸಂಬಂಧ. ಏನ್ ಸಂಬಂಧ? ತತ್ಪದಕ್ಕೆ ಅರ್ಥವಾಗಿರುವ ತ್ವಂಪದಕ್ಕೆ ಅರ್ಥವಾಗಿರುವ ತತ್ವವು ಪ್ರತ್ಯಗಾತ್ಮನೆ ಆಗಿದೆ ಅಂತ ಹೇಳಿದಾಗ ಅಲ್ಲಿ ಲಕ್ಷಣವೇನು? ಪ್ರತ್ಯಗಾತ್ಮತ್ವ, ಅಸಂಸಾರಿತ್ವ. ಅದು ಯಾವುದು? ತ್ವಂ ಅನ್ನುವಂತಹದ್ದು, ತತ್ ಅನ್ನುವಂತಹದ್ದು. ಒಂದು ಲಕ್ಷಣ, ಒಂದು ಲಕ್ಷ್ಯ. ಹೀಗೆ ಪದ ಅರ್ಥ ಪ್ರತ್ಯಗಾತ್ಮನ. ಇಲ್ಲಿ ಎರಡು ಪದಗಳು, ಪದೇ ಚ ಅರ್ಥೌ ಚ ಪ್ರತ್ಯಗಾತ್ಮ ಚ. ಪದ ಅರ್ಥ ಪ್ರತ್ಯಗಾತ್ಮಾನಃ ತೇಷಾಂ ಪದಾರ್ಥ ಪ್ರತ್ಯಗಾತ್ಮನ. ಇಲ್ಲಿ ನಾವು ಪದಾರ್ಥ ಅಂತ ಇಟ್ಕೋಬಾರ್ದು, ಪದಾರ್ಥವಲ್ಲ, ಪದ ಅರ್ಥ ಪ್ರತ್ಯಯ. ಹೀಗೆ ಮಾಡಿಕೊಂಡಾಗ ಅವನಿಗನ್ಸುತ್ತೆ ಅಹಂ ಬ್ರಹ್ಮಾಸ್ಮಿ. ವಿಚಾರ ಮಾಡುತ್ತಾ ಅನ್ವಯ ವ್ಯತಿರೇಕ ತರ್ಕದ ಬಲದಿಂದ ವಸ್ತು ತಂತ್ರಜ್ಞಾನದ ವಿಚಾರವನ್ನು ತಿಳ್ಕೊಂಡ್ಬಿಟ್ರೆ ಅಹಮೇವ ಬ್ರಹ್ಮಾಸ್ಮಿ. ಇದು ತತ್ವಮಸಿ ವಾಕ್ಯದಿಂದ ಮುಮುಕ್ಷು ಜನಗಳಿಗೆ ಉಂಟಾಗುವಂತ ಅವಾಕ್ಯಾರ್ಥ ಅಂದು. ಹೀಗೆ ತಿಳಿದುಕೊಂಡಾಗ ಮುಂದವನು ನಾಹಂ ಕರ್ತ ನಾಹಂ ಭೋಕ್ತ ನಾಹಂ ದೇಹ ಜನ್ಮ ಮೃತ್ಯು ಕುತೋ ಮೇ ನಾಹಂ ಪ್ರಾಣ ಕ್ಷುತ್ ಪಿಪಾಸೆ ಕುತೋ ಮೇ ನಾಹಂ ಚಿತ್ತಂ ಶೋಕ ಮೋಹಂ ಕುತೋ ಮೇ ನಾಹಂಕಾರ ಬಂಧ ಮೋಕ್ಷವು ಕುತೋ ಮೇ ಎನ್ನುವ ಸ್ವರೂಪ ಸ್ಥಿತಿಯಲ್ಲಿ ಸಹಜವಾಗಿ ಉಳ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾರೆ. ಇದು ನನ್ನ ಉಪನ್ಯಾಸ ಸಾಕು. ಈ ಶ್ಲೋಕಕ್ಕೆ 88ನೇ ವಯಸ್ಸಿನಲ್ಲಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಬರೆದಿರುವಂತ ವ್ಯಾಖ್ಯಾನವನ್ನ ನೋಡೋಣ. ಶ್ರೀರಾಮ್ ಬಹಳ ಆನಂದ, ಬ್ರಹ್ಮಾನಂದ. ಏನು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಂದ್ರೆ ವೇದಾಂತದ ಕೋಹಿನೂರ್ ಡೈಮಂಡ್. ಅದು ಅರ್ಥ ಮಾಡ್ಕೋಬೇಕಷ್ಟೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೊಳೆ ನರಸೀಪುರದಲ್ಲಿ 50 ವರ್ಷಗಳ ಕಾಲ ಯಸ್ಯ ಜ್ಞಾನಮಯಂತಪಃ ಜ್ಞಾನ ರೂಪವಾದಂತ ತಪಸ್ಸು ಮಾಡಿಕೊಂಡು ಆ ಊರಿನ ಜನಗಳಿಗೆ ಗುರುಗಳ ಮೇಲೆ ಅರ್ಥವಾಗಲಿಲ್ಲ. ಕರ್ನಾಟಕ ರಾಜ್ಯದ ಸನ್ಯಾಸಿಗಳಿಗೂ ಜಿಜ್ಞಾಸುಗಳಿಗೂ ಸದ್ಗುರು ಸ್ವಾಮೀಜಿಯ ಮೇಲೆ ಅರ್ಥವಾಗಲಿಲ್ಲ. ನಾನು ಜೊತೆಯಲ್ಲಿ ಇದ್ದದ್ದರಿಂದ 24 ಗಂಟೆ ಜೊತೆಯಲ್ಲಿದ್ದರಿಂದ ಅವ್ರು ಆಡ್ತಾ ಇದ್ದಂತಹ ಮಾತುಗಳು, ನಡೆಯುತ್ತಿದ್ದಂತಹ ಕ್ರಮ, ಉಪದೆ ಎಲ್ಲವನ್ನು ನೋಡಿದ್ರೆ ಎರಡನೇ ಮಾತೆ ವೇದಾಂತ ದರ್ಶನದ ಕೋಹಿನೂರ್ ಡೈಮಂಡ್ ಯಾರು? ನಿಮ್ಮೆಲ್ಲರ ಗುರುಗಳಾಗಿರುವ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಆ ಸುಪ್ತೇರಾಮೃತೆ ಕಾಲಂ ನಯೇದ್ವೇದಾಂತ ಚಿಂತಯ ಎನ್ನುವ ಸೂಕ್ತಿಗೆ ಜ್ವಲಂತ ಜೀವಂತ ಉದಾಹರಣೆ ಬೇಕಾ? ಅವರೇ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿ. 273ನೇ ಪುಟದಲ್ಲಿ ಕೆಳಗಡೆ ಭಾಗ ವಾಕ್ಯಾರ್ಥ ವಿಚಾರಾರಂಭಂ ಆರಂಭಾರ್ಥಂ ಸೂತ್ರೋಪನ್ಯಾಸ. ವಾಕ್ಯಾರ್ಥ ವಿಚಾರ ಆರಂಭಾರ್ಥಂ ತತ್ವಮಸಿ ವಾಕ್ಯಕ್ಕೆ ಅರ್ಥವೇನು ಎನ್ನುವುದನ್ನ ವಿಚಾರ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಪ್ರಾರಂಭ ಮಾಡುವುದಕ್ಕೆ ಸೂತ್ರೋಪನ್ಯಾಸ. ಸೂತ್ರ ಅಂದ್ರೇನು? ಅಲ್ಪಾಕ್ಷರಮ ಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ ಅಸ್ತೋಭಂ ಅನವದ್ಯಂಚ ಸೂತ್ರಂ ಸೂತ್ರವಿದು. ಗುರುಗಳವರು ಬರೆದಿರುವಂತ ಹೆಡ್ಡಿಂಗ್ ಓದ್ತಾ ಇದ್ರೆ ನಮಗೆ ಬ್ರಹ್ಮಜ್ಞಾನ ಮಾಡ್ಬಿಡುತ್ತೆ.
ಗುರುಗಳ ಗ್ರಂಥಗಳಲ್ಲಿ 1,000 ಹೆಡ್ಡಿಂಗ್ ಇದೆ ಸಂಸ್ಕೃತ ಗ್ರಂಥಗಳಲ್ಲಿ. ಅದೇನು ಬರೀತಾರೆ ಸ್ವಾಮಿ? ಹೆಡ್ಡಿಂಗೇ ಸೂತ್ರ. ಹಿಂದೆ ಬರ್ತಿದ್ದು ನನ್ನೆ ವಾಕ್ಯಾರ್ಥ ಜ್ಞಾನಾತ್ ದುಃಖಿತ್ವ ಅನಾತ್ಮತ್ವ ವಾರಣಂ. ಇವತ್ತು ಹೇಳ್ತಾ ಇದ್ದಾರೆ ವಾಕ್ಯಾರ್ಥ ವಿಚಾರ ಆರಂಭಾರ್ಥಂ ಸೂತ್ರೋಪನ್ಯಾಸ. ಸರಿ, ತತ್ವಮಸಿ ವಾಕ್ಯ ನೋಡಿ, ತತ್ವಮಸಿ ವಾಕ್ಯ ಎಷ್ಟು ಮುಖ್ಯವಾದದ್ದು. ಇಡೀ ಶಾಂಕರಾದ್ವೈತ ವೇದಾಂತ ದರ್ಶನದಲ್ಲಿ ಶಿಖಾಮಣಿಯಂತೆ ಮೆರೆಯುತ್ತಿರುವ ಒಂದು ವಾಕ್ಯ ತತ್ವಮಸಿ. ಸುಬ್ರಾಯ ಶರ್ಮಾಜಿಯವರು ತತ್ವಮಸಿ ವಾಕ್ಯಾರ್ಥವನ್ನು ಕುರಿತು 2 ಪುಸ್ತಕ ಬರೆದಿದ್ದಾರೆ. ಒಂದು ತತ್ವಮಸಿ, ಮತ್ತೊಂದು ತತ್ವಮಸಿ ಭಾಗ 2. ಸಿಂಪಲ್ ಅವೇ, ಎಷ್ಟು ಬೇಕಾದ್ರೂ ಬರೆಯಬಹುದು. ತತ್ವಮಸಿ ವಾಕ್ಯದಲ್ಲಿ ತತ್ವಂ ಪದಯೋ, ತತ್ಪದ ತ್ವಂಪದ ಅವುಗಳಿಗೆ ಸಾಮಾನಾಧಿಕರಣ್ಯಾತಿ ದುಃಖಿತ್ವ ಅನಾತ್ಮತ್ವಯೋ ವಾರಣಂ ಭವತಿ ಇತ್ಯುಕ್ತಂ. ತತ್ವಮಸಿ ವಾಕ್ಯದಲ್ಲಿರುವಂತ ತತ್ಪದಕ್ಕೂ ತ್ವಂಪದಕ್ಕೂ ಸಾಮಾನಾಧಿಕರಣ್ಯವಿರುವುದರಿಂದ ದುಃಖಿತ್ವವನ್ನು ಅನಾತ್ಮತ್ವವನ್ನು ತಳ್ಳಿ ಹಾಕುತ್ತದೆ ಎಂದು ಹೇಳಾಯ್ತು. ಅಥ ಈಗ ಕಥಂ ತದ್ವಾರಣಂ, ಸಾಮಾನಾಧಿಕರಣವಿದ್ದ ಮಾತ್ರಕ್ಕೆ ದುಃಖಿತ್ವವನ್ನ ಜೀವಾತ್ಮನಿಗೂ ಅನಾತ್ಮವತ್ವ ಬ್ರಹ್ಮಕ್ಕೂ ಕೂಡ ಹೇಗೆ ನಿವಾರಣೆ ಮಾಡುತ್ತದೆ? ಕಥಂ ವಾ ವಾಕ್ಯಾದೇವ ಅವಾಕ್ಯಾರ್ಥ ಪ್ರತಿಪತ್ತಿ. ತತ್ವಮಸಿ ವಾಕ್ಯದಿಂದ ಅವಾಕ್ಯಾರ್ಥವು ಹೇಗೆ ಅರ್ಥವಾಗುತ್ತೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ನಾನು ಪುಟ್ ಕಥೆ ಹೇಳ್ಬಿಡ್ತೇನೆ. ಇದು 3-4 ವರ್ಷದ ಹಿಂದಿನ ಮಾತು. ಒಬ್ಬರು ಒಳ್ಳೆ ವೇದಾಂತ ವಿದ್ವಾಂಸರು ಬಂದಿದ್ರು. ಸುಮಾರು ಅವರು 70 ವರ್ಷ ವಯಸ್ಸು. ನಾನು ಅವನು ಕೇಳಿ, ಸ್ವಾಮಿ ಅವಾಕ್ಯಾರ್ಥ ಅಂತ ಕೇಳಿದ್ದೀರಾ ಅಂದೆ. ಅವಾಕ್ಯಾರ್ಥ ಅಂದೇನು ಶರ್ಮಾಜಿ, ಗೊತ್ತಾಗ್ತಾ ಇಲ್ವಲ್ಲ ಅಂದೆ. ನಾನು ಹೇಳಿದೆ, ತತ್ವಮಸಿ ವಾಕ್ಯಾರ್ಥವನ್ನೇ ವಿಚಾರ ಮಾಡಿದರೆ ಅದರಿಂದ ಜಿಜ್ಞಾಸುವಿಗೆ ಉಂಟಾಗುವಂತಹದ್ದು ಅವಾಕ್ಯಾರ್ಥ ಅಂದೆ. ನನ್ಗೆ ಗೊತ್ತಿಲ್ಲ ಇದು ಅವಾಕ್ಯಾರ್ಥ ಅಂದ್ರೆ ವಾಕ್ಯಾರ್ಥವಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ, ಗೊತ್ತಿಲ್ಲ ಅನ್ಬಿಟ್ರು. ಬಹಳ ಬಹಳ ಮುಖ್ಯವಾದದ್ದು. ಶಾಂಕರಾದ್ವೈತ ವೇದಾಂತ ಸಾಗರದಲ್ಲಿ ಮಗ್ನರಾಗಿ ತಳಸ್ಪರ್ಶಿಯಾಗಿ ಎಲ್ಲ ವಿಚಾರವನ್ನು ಅರ್ಥ ಮಾಡಿಕೊಂಡು ಸ್ವಾನುಭವದಿಂದ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಕ್ಲೇಶಾಪಹರಣಿ ವ್ಯಾಖ್ಯಾನ ಬರೆದಿದ್ದಾರೆ. ಎಲ್ಲರೂ ಪ್ರವಚನ ಮಾಡೋರೆ, ಎಲ್ಲರೂ ಪುಸ್ತಕ ಬರೆಯೋರೆ, ಯಾರಿಗೂ ಗೊತ್ತಿಲ್ಲ. ಈಗ ತತ್ವಮಸಿ ವಾಕ್ಯಾರ್ಥ ವಿಚಾರದಿಂದ ಆತ್ಮನ ದುಃಖಿತ್ವ, ಬ್ರಹ್ಮದ ಅನಾತ್ಮತ್ವ ಹೇಗೆ ನಿವಾರಣೆ ಆಗುತ್ತೆ ಮತ್ತು ತತ್ವಮಸಿ ಎನ್ನುವಂತಹ ಒಂದು ವಾಕ್ಯ, ತತು ತ್ವಮಸಿ, ಆ ಬ್ರಹ್ಮವೇ ನೀನಾಗಿದ್ದೀಯ. ಈ ವಾಕ್ಯಾರ್ಥ ವಿಚಾರದಿಂದ ಅವಾಕ್ಯಾರ್ಥ ಪ್ರತಿಪತ್ತಿ ಹೇಗೆ? ತತ್ಪದವೂ ಇಲ್ಲ, ತ್ವಂಪದವೂ ಇಲ್ಲ, ಅಸಿಪದವೂ ಇಲ್ಲ, ತತ್ವಮಸಿ ವಾಕ್ಯವೂ ಇಲ್ಲ. ಅರ್ಥವಾಗ್ಬೇಕು. ಹೇಗೆ ಅರ್ಥವಾಗುತ್ತೆ? ಇತ್ಯೇತತ್ ವಿಶದಯಿತು ಕಾಮ, ವಿಶದಯಿತು ವಿಸ್ತಾರಯಿತು ಕಾಮ ಯಸ್ಯ, ಇದನ್ನ ಬಹಳ ವಿಸ್ತಾರವಾಗಿ ತಿಳಿಸಬೇಕು ಎನ್ನುವಂತ ಉದ್ದೇಶದಿಂದ ತತ್ರ ಸೂತ್ರಭೂತಂ ಶ್ಲೋಕಂ, ಸೂತ್ರಪ್ರಾಯವಾಗಿರುವಂತ ಒಂದು ಶ್ಲೋಕವನ್ನ ಉಪನ್ಯಸ್ಯತಿ. ಸಾಮಾನಾಧಿಕರಣ್ಯಂಚ ಎನ್ನುವಂತ ವಾಕ್ಯ, ಸಾಮಾನಾಧಿಕರಣ್ಯಂಚ ವಿಶೇಷಣ ವಿಶೇಷತ ಲಕ್ಷಣ ಸಂಬಂಧ ಪದಾರ್ಥ ಪ್ರತ್ಯಗಾತ್ಮನ ಎನ್ನುವಂತ ಶ್ಲೋಕವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತದಾಹ ಏವಮಿತಿ ಸಾಮಾನಾಧಿಕರಣ್ಯಮಿತಿ ಪದಯೋಃ ತತ್ವಂ ಪದಯೋಃ ತತ್ಪದ ತ್ವಂ ಪದಯೋಃ ದ್ವಯೋಃ ಸಾಮಾನಾಧಿಕರಣ್ಯಂ. ಒಂದು ತತ್ಪದವು ಪ್ರಥಮ ವಿಭಕ್ತಿ ಏಕವಚನ, ತ್ವಂ ಪದವು
ಪ್ರಥಮ ವಿಭಕ್ತಿ ಏಕವಚನ. ಎರಡಕ್ಕೂ ಕೂಡ ಸಾಮಾನಾಧಿಕರಣ್ಯವಿದೆ. ಕಾಮ ಪದಾರ್ಥಯೋ ತತ್ಪದಾರ್ಥ ತ್ವಂ ಪದಾರ್ಥಯೋ ಉಭಯೋ ವಿಶೇಷಣ ವಿಶೇಷ್ಯತ. ತತ್ಪದಾರ್ಥಸ್ಯ ತ್ವಂ ಪದಾರ್ಥಃ ವಿಶೇಷಣಂ ತ್ವಂ ಪದಾರ್ಥಸ್ಯ ತತ್ಪದಾರ್ಥಃ ವಿಶೇಷಣಂ ಎಂದು ಎರಡಕ್ಕೂ ಕೂಡ ವಿಶೇಷಣ ವಿಶೇಷ ಭಾವ ಉಂಟು. ತತಃ ಆಮೇಲೆ ತತ್ವಂ ಪದಾರ್ಥಯೋ ತತ್ಪದಾರ್ಥತ್ವಂ ಪದಾರ್ಥಯೋ ಆತ್ಮನ ಆತ್ಮನಶ್ಚ ಪರಾಭಿನ್ನ ಪ್ರತ್ಯಗಾತ್ಮನ. ರಾಮ್ ಚೆನ್ನಾಗಿ. ಪರಾಭಿನ್ನ ಪರವೂ ಅಭಿನ್ನವೂ ಆಗಿರುವ ಪ್ರತ್ಯಗಾತ್ಮನ ರೂಪದಿಂದ ಲಕ್ಷ್ಯ ಲಕ್ಷಣ ಸಂಬಂಧ ಎಂದು ಮೂರನ್ನರ್ಥ ಮಾಡಿಕೊಳ್ಳಬೇಕು. ಇತಿ ಸಂಬಂಧತ್ರಯ ಪ್ರತಿಪತ್ತಿ ಕ್ರಮೇಣ. ಮೂರು ಸಂಬಂಧ. ಒಂದು ಸಾಮಾನಾಧಿಕರಣ್ಯ ಸಂಬಂಧ, ಎರಡು ವಿಶೇಷಣ ವಿಶೇಷ ಸಂಬಂಧ, ಮೂರು ಲಕ್ಷ್ಯ ಲಕ್ಷಣ ಸಂಬಂಧ. ಈ ಮೂರು ಕ್ರಮದಿಂದ ಯಥೋಕ್ತ ವಾಕ್ಯಾರ್ಥ ಪ್ರತಿಪತ್ತಿ ತತ್ವಮಸಿ ವಾಕ್ಯಕ್ಕೆ ಸರಿಯಾಗಿ ಅರ್ಥವನ್ನು ಮಾಡ್ಕೊಳ್ತಾನೆ. ಅದರಿಂದ ಅವನಿಗೆ ಅವಾಕ್ಯಾರ್ಥ ಜ್ಞಾನ ಉಂಟಾಗುತ್ತದೆ ಎಂದು ಸೂತ್ರ ಶ್ಲೋಕಾಭಿಪ್ರಾಯ. ಸೂತ್ರ ರೂಪವಾದ ಶ್ಲೋಕಕ್ಕೆ ತಾತ್ಪರ್ಯವನ್ನು ಮಾಡ್ಕೊಳ್ಬೇಕು. ಒಂದು ಮುಂದೆ ಬಹಳ ಜೋರಾಗಿದೆ. ಹಕ್ಕೋತ ವಿಸ್ತಾರ. ಅಸ್ಮಿನ್ ಸೂತ್ರೇ ಉಪನ್ಯಸ್ತೆ ಕಶ್ಚಿತ್ ಚೋದಯತಿ. ನೋಡಿ, ತತ್ವಮಸಿ ವಾಕ್ಯಾರ್ಥದ ಮೇಲೆ ಯಾವ ಯಾವ ದಾರ್ಶನಿಕರು ಪೂರ್ವ ಪಕ್ಷಿಗಳು ಏನೇನು ಆಕ್ಷೇಪಣೆ ಮಾಡಬಹುದು ಎಲ್ಲಕ್ಕೂ ಉತ್ತರವನ್ನು ಕೊಡ್ತಾರೆ ಈ ಅಧ್ಯಾಯದಲ್ಲಿ. ತುಂಬಾ ಚೆನ್ನಾಗಿದೆ. ಇದನ್ನೆಲ್ಲ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ನೋಡಿ ಸರಸ್ವತಿ ಸ್ವಾಮಿಗಳವರ ಆಳವಾದ ಜ್ಞಾನ, ಸರಳತೆ, ಸಿಂಪ್ಲಿಸಿಟಿ, ಎಂಬಾಡಿಮೆಂಟ್, ಎನ್ಲೈಟನ್ಮೆಂಟ್, ಎಂಬಾಡಿಮೆಂಟ್ ಅಂಥ ಮಹಾತ್ಮರನ್ನ ಸ್ಮರಣೆ ಮಾಡುತ್ತಾ ಇಂದಿನ ಪ್ರವಚನವನ್ನಿಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ಖಾನಿಲಾಜ್ಞಬ್ಧರಿತ್ರಿಯಂತಂ ಸಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಮರೆಯದಿರೋ ಮಾನವನೇ, ಬೃಹದಾರಣ್ಯಕ ಉಪನಿಷತ್ತು ಸಾರುತ್ತಿದೆ. ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯೇಸ್ಯ ಹೃದಿ ಶ್ರಿತಾಃ ಅಥ ಮರ್ತ್ಯೋಮೃತೋ ಭವತಿ ಅತ್ರ ಬ್ರಹ್ಮ ಸಮಶ್ನುತೆ. ಸದ್ಗುರು ಉಪದೇಶ ನಾಟಬೇಕಾದರೆ ತೀವ್ರತೆಯಿಂದ ಆ ಉಪದೇಶ ತನಗೆ ದಕ್ಕುವವರೆಗೂ, ಅಂದರೆ ಅನುಭವದಲ್ಲಿ ನೆಲೆಗೊಳ್ಳುವವರೆಗೂ ವಿಚಾರ ಮಾಡಬೇಕು. ಅದಕ್ಕೆ ಅಧ್ಯಾಸ ಭಾಷ್ಯದಲ್ಲಿ ಶಂಕರರು ಅನುಭವಾವಸಾನತ್ವಾತ್ ಭೂತವಸ್ತು ವಿಷಯತ್ವಾಚ್ಚ ಬ್ರಹ್ಮಜ್ಞಾನಸ್ಯ ಎಂದಿದ್ದಾರೆ. ಮರೆಯುವ ಪ್ರಶ್ನೆಯೇ ಇಲ್ಲ. ತಾನು ಎಂದಿಗೂ ಅಶರೀರಿ, ಹುಟ್ಟು ಸಾವಿಲ್ಲದವ, ವ್ಯಾವಹಾರಿಕವಾಗಿ ಜೀವನಾಗಿ ತೋರಿದರೂ ನಿಜವಾಗಿ ಪಾರಮಾರ್ಥಿಕವಾಗಿ ಪರಿಪೂರ್ಣ ಬ್ರಹ್ಮವೇ. ಇದನ್ನು ಮರೆಯದಿರೋ ಮಾನವನೇ. ಮರೆಯದಿರೋ ಮಾನವನೇ, ಮರಣವಿದೂರನು ನೀನೇ. ಮರೆಯದಿರೋ ಮಾನವನೇ,
ಮರಣವಿದೋರನು ನೀನೇ ಮರೆಯದಿರೋ ಮಾನವನೇ. ಬಾಲ್ಯವೂ ಯೌವನ ಜರೆಯೂ ಸ್ಥೂಲ ಶರೀರದೋಳಿರೆಯೋ. ಬಾಲ್ಯವೂ ಯೌವನ ಜರೆಯೂ ಸ್ಥೂಲ ಶರೀರದೋಳಿರೆಯೋ. ಕಾಲವ ಮೀರಿರುವನು ನೀ ಕಾಲಗೆ ಕಾಲನೋ ಎಂಬುದ. ಕಾಲವ ಮೀರಿರುವನು ನೀ ಕಾಲಗೆ ಕಾಲನೋ ಎಂಬುದ. ಮರೆಯದಿರೋ ಮಾನವನೇ ಮರಣವಿದೋರನು ನೀನೇ ಮರೆಯದಿರೋ ಮಾನವನೇ. ಎಚ್ಚರ ನಿದ್ರೆಯು ಕನಸು ನಿಚ್ಚವೋ ಮನಸ ಕಿನಿಸು. ಎಚ್ಚರ ನಿದ್ರೆಯು ಕನಸು ನಿಚ್ಚವೋ ಮನಸ ಕಿನಿಸು. ಸ್ವಚ್ಛನಲೆ ತುರ್ಯನು ನೀ ನಿಶ್ಚಲ ನೋರ್ವನೇ ಎಂಬುದ. ಸ್ವಚ್ಛನಲೆ ತುರ್ಯನು ನೀ ನಿಶ್ಚಲ ನೋರ್ವನೇ ಎಂಬುದ. ಮರೆಯದಿರೋ ಮಾನವನೇ ಮರಣವಿದೋರನು ನೀನೇ ಮರೆಯದಿರೋ ಮಾನವನೇ. ಜನುಮ ವಿಕಾರದ ದುಃಖ ತನುವಿಗೆ ಸೇರಿತು ಲೆಕ್ಕ. ಜನುಮ ವಿಕಾರದ ದುಃಖ ತನುವಿಗೆ ಸೇರಿತು ಲೆಕ್ಕ. ಚಿನುಮಯ ಶಂಕರ ಗುರು ನೀ ಮುನಿಗಣ ಸೇವ್ಯನೇ ಎಂಬುದ. 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 ಮರೆಯದಿರೋ ಮಾನವನೇ ಮರಣವಿದೋರನು ನೀನೇ ಮರೆಯದಿರೋ ಮಾನವನೇ ಮರಣವಿದೋರನು ನೀನೇ ಮರೆಯದಿರೋ